ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾನಿನ್ನ ಬಿಡಲ್ಲ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಎಲ್ಲರೂ ಎಂಗೇಜ್ಮೆಂಟ್ ಸಮಾರಂಭದಲ್ಲಿದ್ದಾಗ ಅಲ್ಲಿಂದ ಪುಟ್ ಮೇಡಮ್ ರಿಂಗ್ನ ತೊಗೊಂಡು ಶರತ್ತಿಂದ ಓಡೋಗ್ಬೇಕಾದ್ರೆ ಇವಳ್ಯಾಕೆ ಹಿಂಗೆ ರಿಂಗ್ನ ಇಟ್ಕೊಂಡು ಓಡೋಗ್ತಾಳೆ ಅಂತ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ. ಆ ಶಾಕಿಂದ ನೋಡಬೇಕಾದ್ರೆ ದುರ್ಗಾ ಪುಟ್ ಮೇಡಮ್ ನಿಂತ್ಕೊಳ್ಳಿ, ಯಾಕೆ ಹಿಂಗೆ ಓಡೋಗ್ತಾ ಇದ್ದೀರಾ ಅಂತ ಹೇಳಿ ಅವಳಿಂದ ಓಡ್ತಾಳೆ. ಸೀದಾ ಶರತ್ ಮಗಳು ರೂಮಿಗೆ ಬಂದು ಅಳ್ತಾ ಬೆಡ್ ಮೇಲೆ ಬೀಳ್ತಾಳೆ. ಏನಕ್ಕೆ ಅಂದ್ರೆ ಅವ್ರ ಅಮ್ಮನ ರಿಂಗ್ನ ಇವ್ರು ಯಾರೋ ಬೇರೆ ಕೈಗೆ ಮಾಯನ ಕೈಗೆ ಹಾಕ್ಬೇಕಲ್ಲ, ಹಾಕ್ತಾಯಿದಾರಲ್ಲ ಅಪ್ಪ ಅನ್ನೋ ಅವಳಿಗೆ ಬೇಜಾರು. ಹಂಗೆ ಅವ್ರ ಅಪ್ಪ ಅವಳನ್ನ ಎಂಗೇಜ್ಮೆಂಟ್ ಆಗೋದು ಅವಳಿಗೆ ಇಷ್ಟ ಇರಲ್ಲ. ಹಾಗಾಗಿ ಅವಳ ಮಗಳು ಬಂದು ಚೆನ್ನಾಗಿ ಅಳ್ತಾ ಇರ್ತಾಳೆ. ಅಳ್ಬೇಕಾದ್ರೆ ಶರತ್ ಅಲ್ಲಿಗೆ ಅದೇ ಸಮಯಕ್ಕೆ ಬರ್ತಾನೆ. ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಕೇಳ್ದಲೆ ಅವಳನ್ನ ರೂಮಿಂದ ಆಚೆ ಹಾಕ್ಬಿಟ್ಟು ಬಾಗ್ಲು ಹಾಕೊಂಡ್ಬಿಡ್ತಾಳೆ. ಬಾಗ್ಲು ಹಾಕೊಂಡ್ಮೇಲೆ ಮಗಳೇನು ಪುಟ್ಟ ತೆಗಿ, ನಂಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡು, ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು ಅವಳು ಚೆನ್ನಾಗಿ ಅಳ್ತಾ ಇರ್ತಾಳೆ. ಅಳ್ತಾ ಇರೋದನ್ನು ದುರ್ಗ ಎಷ್ಟೇ ಸಮಾಧಾನ ಮಾಡಿದ್ರು ಅವಳು ಸಮಾಧಾನ ಆಗ್ತಾರಲ್ಲ. ಅವಳು ಎಷ್ಟು ಸಮಾಧಾನ ಮಾಡಿದ್ರು ಅವಳು ಸಮಾಧಾನ ಆಗದೆ ಅಳ್ತಾನೆ ಇರ್ತಾಳೆ ಕಂಟಿನ್ಯೂಸ್ ಆಗಿ. ಆವಾಗ ಶರತ್ ಹೇಳ್ತಾನೆ, ನಂಗೆ ಒಂಚೂರು ಟೈಮ್ ಕೊಡಮ್ಮ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದಾಗ ಆದಷ್ಟೆಲ್ಲ ಅವ್ರ ಅಮ್ಮ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಬಂದು ಶರತ್ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ, ಇವತ್ತು ನಿಂಗೆ ಎಂಗೇಜ್ಮೆಂಟ್ ಎಲ್ಲರ ಮುಂದೆ ನೀನು ಸೀನ್ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಸುಮ್ಮನೆ ಬಂದು ಎಂಗೇಜ್ಮೆಂಟ್ ಮಾಡ್ಕೊ ಅಂತ ಹೇಳ್ತಾಳೆ. ಅದಕ್ಕೆ ಶರತ್ ಯಾಕೋ ಹಿತಂಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಈಗ ಎಂಗೇಜ್ಮೆಂಟ್ನ ಇಲ್ಲಿಗೆ ನಿಲ್ಸೋದು ವಾಸಿ ಅಂತ ಹೇಳ್ತಾನೆ. ಏನು ಹೇಳಕ್ಕೆ ಹೊರಟಿದ್ಯಾ ಶರತ್, ನೀನಿದ್ದು ಸರಿಯಲ್ಲ. ಅಲ್ಲಿ ಮಾಯ ಯಾರು ಇಲ್ದೆಲ್ಲ ತಬ್ಲಿ, ಅವಳಿಗೆ ನಾವು ಮೋಸ ಮಾಡೋದು ಸರಿಯಲ್ಲ. ಅವಳಿಗೆ ಅಮ್ಮನ ಪ್ರೀತಿ ಸಿಗುತ್ತೆ, ಹಾಗೆ ಹಿತಂಗೂ ಹೆಮ್ಮು ಪ್ರೀತಿ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ಮಾಡಲೇಬೇಕು. ನೀನು ಸುಮ್ಮನೆ ಈಗ ಇದು ಮಾಡೋದು ಸರಿಯಲ್ಲ. ಅವಳು ನಮ್ಮನ್ನೇ ನಂಬ್ಕೊಂಬಂದಿದ್ದಾಳೆ, ನಿನ್ನನ್ನೇ ನಂಬ್ಕೊಂಬಂದಿದ್ದಾಳೆ. ಅವಳಿಗೆ ಮೋಸ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳು. ನಾನು ಬೇರೆ ಎಂಗೇಜ್ಮೆಂಟ್ನ ರೆಡಿ ಮಾಡಿದ್ದೀನಿ, ಬಾ ಹೋಗೋಣ ಅಂತ ಹೇಳ್ತಾನೆ. ಅಲ್ಲಿಂದ ಅವ್ರ ಅಮ್ಮ ಶರತ್ನ ಕರ್ಕೊಂಬರ್ತಾರೆ. ಇಲ್ಲಿ ಮಾಯನ ಬಗ್ಗೆ ಮನೆಯವ್ರು ಮಾತಾಡ್ತಿರ್ತಾರೆ. ಇವು ಅಂದ್ಕೊಂಡಿದ್ದ ತಕ್ಷಣ ಎಲ್ಲ ಕೆಲಸ ಆಗ್ಬಿಡುತ್ತಾ ಹಂಗೆ ಹಿಂಗೆ ಅಂತ. ಅಷ್ಟರಲ್ಲಿ ಚಿಕ್ಕಮ್ಮ ಬಂದ ಮಾಯನ ಹತ್ರ, ಇದೇನು ಮಾಯ ಹಿಂಗಾಯಿತು, ಕೊನೆ ಸಮಯದಲ್ಲಿ ರಿಂಗ್ ಕೊಟ್ಟೆ ಮೇಲೆ ಅವಳು ಬಂದು ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ಲಲ್ಲ ಅಂತ. ಕಿತ್ಕೊಂಡು ಹೋಗ್ಬಿಟ್ಲಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನೀನೇನು ಅವಳನ್ನ ಹೆಂಗಾರು ಮಾಡಿ ನಾನು ಸಾಯಿಸಿ ಬಿಡ್ತೀನಿ ಅಂತ ಮಾಯ ಹೇಳ್ತಾಳೆ. ಅದನ್ನು ಅಷ್ಟರಲ್ಲಿ ಶರತ್ ಅವ್ರ ಅಮ್ಮನ ಕರ್ಕೊಂಡು ಇಬ್ಬರು ಅಲ್ಲಿ ಬರ್ತಾರೆ. ಶರತ್ ಮತ್ತು ಅವರಮ್ಮ ಇಬ್ಬರು ಎಂಗೇಜ್ಮೆಂಟ್ ಜಾಗಕ್ಕೆ ಬರ್ತಾರೆ. ಎಂಗೇಜ್ಮೆಂಟ್ ಜಾಗಕ್ಕೆ ಬಂದು ಯಾರಿಗೂ ಏನೂ ಗೊತ್ತಾಗ್ತಿದ್ದಂಗೆ ಶರತ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು, ಏನೋ ಅಡೆತಡೆ ಆಯಿತು, ಇನ್ನೂ ತಡ ಮಾಡಲ್ಲ, ಎಲ್ಲರೂ ಕೂತ್ಕೋಬೇಕು, ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದಾಗ ಜನರೆಲ್ಲ ಕೂತ್ಕೋತಾರೆ. ಆಗ ಶರತ್ ಹೇಳ್ತಾನೆ, ತಗೋ ಶರತ್ನ ಇನ್ನೊಂದು ರಿಂಗ್ನ ಅರೇಂಜ್ ಮಾಡಿದ್ದೀನಿ, ಈ ರಿಂಗ್ನ ಮಾಯಂಗೆ ಹಾಕಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೇಳಿ ರಿಂಗ್ನ ಎತ್ಕೊಟ್ರು. ಶರತ್ ರಿಂಗ್ನ ತೊಗೊಳೋಕ್ಕೆ ತಯಾರಿರಲ್ಲ. ಯಾಕೆಂದರೆ ಅವ್ನಿಗೂ ಗೊತ್ತಾಗ್ತದೆ ಹಿತಂಗೆ ಇದು ಇಷ್ಟ ಇಲ್ಲ ಅಂತ. ಹಿತಂಗೆ ಇಷ್ಟ ಇಲ್ಲದೆಲ್ಲ ಕೆಲಸ ನಾನು ಮಾಡೋಕ್ಕಾಗಲ್ಲ, ನಾನು ಕಣ್ಣಕ್ಕೆ ಅವ್ನು ರಿಂಗ್ ತೊಗೊಳ್ಳೋದಿಲ್ಲ. ಆಗ ಅವ್ರ ಅಮ್ಮ ಹೇಳ್ತಾಳೆ, ನನ್ನ ಮಾತನ್ನ ಕೇಳಲ್ಲ, ಎಲ್ಲರೂ ನಿನ್ನೇ ನೋಡ್ತಾ ಇದ್ದಾರೆ, ದಯವಿಟ್ಟು ರಿಂಗ್ ತೊಗೊಂಡು ಎಂಗೇಜ್ಮೆಂಟ್ ಮಾಡ್ಕೊ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಸರಿ ಅಂತ ವಿಧಿ ಇಲ್ದಲೆ ಶರತ್ ಎಂಗೇಜ್ಮೆಂಟ್ ರಿಂಗ್ನ ತೊಗೊಂಡು ಮಾಯಂಗೆ ಹಾಕೋಕ್ಕೆ ಅಂತ ತೊಗೋತಾನೆ. ಆದರೆ ಆಗಲೂ ಅವ್ನು ಯೋಚನೆ ಮಾಡ್ತಿರ್ತಾನೆ, ನಾನು ಮಾಡ್ತಿರೋದು ಸರಿನಾ, ಇದು ಹಿತಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಮಾಡ್ತಾಯಿದ್ದೀನಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದಾಗ ಮಾಯ ಹಾಕಿ ಶರತ್ ರಿಂಗ್ ಹಾಕಿ ಅಂತ ಕೇಳ್ತಾಳೆ. ಅದನ್ನು ಜನರು ಬಂದಿರೋರು ಖುಷಿಯಿಂದ ನೋಡ್ತಿರ್ತಾರೆ. ಇಲ್ಲಿ ಮಾಯಂಗೆ ತುಂಬ ಖುಷಿ ಆಗ್ತಿರುತ್ತೆ, ನನಗೆ ಎಂಗೇಜ್ಮೆಂಟ್ ಆಗ್ತಾಯಿದೆ ಅಂತ. ಕೊನೆಗೂ ಏನೇ ಮಾಡಿದ್ರು ಎಂಗೇಜ್ಮೆಂಟ್ ಆಗಲೇಬೇಕಂತ ವಿಧಿ ಆಟ ಇರೋದ್ರಿಂದ ಶರತ್ ಮಾಯಂಗ್ ಕೈಗೆ ರಿಂಗ್ನ ತೊಡಿಸ್ತಾನೆ. ಇದನ್ನು ಮನೆಯವ್ರು ನೋಡಿ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಅಂತ ಅವ್ರು ಇದು ಮಾಡ್ತಿರ್ತಾರೆ. ಅವಾಗ ಎಲ್ಲರೂ ರಿಂಗ್ ಹಾಕಿದ್ದನ್ನು ನೋಡಿದಾಗ ಕ್ಲಾಪ್ ಮಾಡಿದಾಗ ಹಿತಂಗೆ ಗೊತ್ತಾಗುತ್ತೆ, ಅವರೆಲ್ಲ ಕ್ಲಾಪ್ ಮಾಡ್ತಿದ್ದಾರೆ ಅಂತಂದರೆ ಎಂಗೇಜ್ಮೆಂಟ್ ಆಗಿದೆ ಅಂತ. ಅದಕ್ಕೆ ಹಿತ ಏನು ಮಾಡ್ತಾಳೆ, ಗೊಂಬೆನ ತೊಗೊಂಡು ತಿರ್ಗಾ ಸ್ಟೇಜ್ ಹತ್ರ ಹೋಗೋಕ್ಕೆ ಬಾಗಿಲನ್ನ ತೆಗೆದು ರೂಮಿಂದ ಆಚೆ ಬರ್ತಾಳೆ. ಅಷ್ಟರಲ್ಲಿ ಅವರಮ್ಮ ಶರತ್ತಮ್ಮ, ಕಂಗ್ರಾಟ್ಸ್ ಶರತ್, ಕಂಗ್ರಾಟ್ಸ್ ಮಾಯ, ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡ್ತಾಳೆ. ಇಲ್ಲಿ ಹಿತ ಬರೋ ಟೈಮ್ ಕರೆಕ್ಟಾಗಿ ಮಾಯ ಶರತ್ ನಮ್ಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ತೋರಿಸ್ಬೇಕು, ಫೋಟೋಗೆ ಇಬ್ಬರದ್ದು ಕೈ ತೋರಿಸೋಣ ಅಂತ ಹೇಳಿ ಇಬ್ಬರದ್ದು ರಿಂಗ್ ಹಾಕಿರೋ ಕೈಯನ್ನು ತೋರಿಸ್ತಾಳೆ. ತೋರಿಸೋ ಸಮಯ ಕರೆಕ್ಟಾಗಿ ಸ್ಟೇಜ್ ಹತ್ರ ಬರ್ತಾಳೆ. ಸ್ಟೇಜ್ ಹತ್ರ ಬಂದಾಗ ರಿಂಗ್ ಹಾಕೇ ಬಿಟ್ರೆ ನಾನು ಇಷ್ಟೇ ಬೇಡ ಅಂದ್ಕೊಂಡ್ರು, ಇಷ್ಟ ಇಲ್ದಿರೋ ಕೆಲಸನೇ ನಮ್ಮಪ್ಪ ಮಾಡ್ತಾರಲ್ಲ ಅಂತ ಹಿತಂಗೆ ತುಂಬ ಸಿಟ್ಟು ಬರುತ್ತೆ. ಆ ಸಿಟ್ಟಿನ ಕೋಪದಲ್ಲಿ ಅವಳಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಅದನ್ನು ಶರತ್ ನೋಡ್ತಾನೆ. ಶರತ್ ನೋಡಿ ಹಿತ ಅಂತ ಹೇಳೋಕೆ ನೋಡಿದಾಗ ಅವರಮ್ಮ, ನಿಂತ್ಕೋ ಶರತ್, ಏನೋಗಲ್ಲ, ದುರ್ಗಾ ಇದ್ದಾಳೆ ನೋಡ್ಕೊಳ್ಳೋಕ್ಕೆ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮಾಯ ಏನು ಮಾಡ್ತಾಳೆ, ಹಿತನ ಹತ್ರ ಮಾತಾಡೋಕ್ಕೆ ಅಂತ ಬಂದು ಹಿತನ ಹತ್ರ ಹೇಳ್ತಾಳೆ, ಈ ಗೇಮಲ್ಲಿ ಸೋತಿದ್ದು ನೀನೇ, ಗೆದ್ದಿದ್ದು ನಾನೇ, ನೀನು ಸೋತ್ಬಿಟ್ಟೆಲ್ಲ ಬಿಟ್ಟ ಅಂತ ಹೇಳಿ ಅದು ನಿಂತ್ಕೊಂಡು ಅವಳಿಗೆ ಹಣೆ ಮುದ್ದು ಕೊಡ್ತಾಳೆ. ಅಷ್ಟರಲ್ಲಿ ಅವ್ರ ಚಿಕ್ಕಮ್ಮ ಬಂದು ಮಾಯನ ಕೇಳ್ತಾಳೆ, ಏನೋ ಪ್ಲ್ಯಾನರ್ ಹತ್ರ ಮಾತಾಡ್ತಿದ್ದಾರೆ, ಏನೋ ಸರ್ಪ್ರೈಸ್ ಇದೆ ಅಂತ. ಅಂದರೆ ಏನು ಸರ್ಪ್ರೈಸ್ ಅಂತ ಕೇಳಿದಾಗ ಮಾಯ ಹೇಳ್ತಾಳೆ, ಶರತ್ ಅವನ ಹೆಂಡತಿಗೆ ಪ್ರಪೋಸ್ ಮಾಡಿದ್ದಲ್ಲ, ನಾನು ಇವತ್ತು ಅವನಿಗೆ ಪ್ರಪೋಸ್ ಮಾಡೋದು ಎಲ್ಲರೂ ನೋಡಬೇಕು, ಆ ಥರ ಪ್ರಪೋಸ್ ಮಾಡ್ತೀನಿ, ನಾನಂತೂ ಕಾಯ್ತಾ ಇದ್ದೀನಿ ಅವನಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಮಾಯ ಹೇಳ್ತಾಳೆ. ಇದನ್ನು ಶರತ್ ಕೇಳಿಸ್ಕೊಳ್ಳೋದಲ್ಲ. ಆದರೆ ಅದನ್ನು ಕೇಳಿಸ್ಕೊಂಡು ಈತ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ದುರ್ಗಾ ಅಲ್ಲಿ ಓಡ್ತಾ ಇದ್ದಿದ್ದು ಹಿತನಿಂದ ಅವಳು ಓಡೋದಕ್ಕೆ ಶುರು ಮಾಡ್ತಾಳೆ. ಇವರಿಬ್ಬರು ಯಾಕೆ ಹಿಂಗೆ ಓಡ್ತಾ ಇದ್ದಾರೆ ಅಂತ ನೋಡಿ ಶರತ್ ಕೂಡ ಅಲ್ಲಿಂದ ಓಡೋದಕ್ಕೆ ಶುರು
ಶುರು ಮಾಡ್ತಾನೆ. ಇವರು 3 ಜನ ಓಡೋದನ್ನ ನೋಡಿ ಅವ್ರ ಅಮ್ಮ ಶರತ್ನಮ್ಮ ಶರತ್ ನಿಂತ್ಕೋ ಅಂತೇಳಿ ಅವಳಿಂದ ಅವರು ಓಡೋಕ್ಕೆ ಎಲ್ಲರೂ ಓಡೋದನ್ನ ನೋಡಿ ಮನೆಯವರು ಓಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಹೋದ್ಮೇಲೆ ಅಲ್ಲಿ ಬಂದಿರೋ ಜನರೆಲ್ಲರೂ ಇವ್ರುಗಳೇ ಮನೆಯವ್ರು ಹಿಂಗೆ ಓಡೋಗ್ತಾ ಇದ್ದಾರೆ, ಇದೇನು ಫಂಕ್ಷನ್, ಬನ್ನಿ ನಾವೇನು ಮಾಡೋದೇ ನಿಂತ್ಕೊಂಡು ಎಲ್ಲರೂ ಮನೆಗೆ ಹೋಗೋಣ ಅಂತ ಹೇಳಿದಾಗ ಬಂದಿರೋ ಜನರೆಲ್ಲ ವಾಪಸ್ ಮನೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಮನೆಗೆ ಹೋಗಿ ಶುರು ಮಾಡಿದ ಇಡೀ ಎಂಗೇಜ್ಮೆಂಟ್ ಹಾಲೇ ಖಾಲಿ ಆಗುತ್ತೆ. ಆಗಿದ ತಕ್ಷಣ ಮಾಯೆ ಏನು ಅಂದ್ಕೊಂಡಿಲ್ಲ, ಅರೇಂಜ್ಮೆಂಟ್ ಟೈಮ್ ಬಂದೇ ಬಿಟ್ಟಿರುತ್ತೆ. ಅಷ್ಟರಲ್ಲಿ ಬ್ಲಾಸ್ಟ್ ಎಲ್ಲ ಆಗಿ ವೀಡಿಯೋ ಪ್ಲೇ ಆಗುತ್ತೆ. ಹಾಗೆ ಅವಳು ಒಂದು ಆಡಿಯೋ ಮಾಡಿರ್ತಾಳೆ, ಶರತ್ನ ಎಷ್ಟು ಪ್ರೀತಿಸ್ತಾಳೆ, ಏನು ಪ್ರೀತಿಸ್ತಾಳೆ, ಹೇಗೆ ಪ್ರೀತಿಸ್ತಾಳೆ ಅನ್ನೋದನ್ನೆಲ್ಲನೂ ರೆಕಾರ್ಡ್ ಮಾಡಿ ಅವನಿಗೆ ಸರ್ಪ್ರೈಸ್ ಮಾಡಬೇಕಂತ ರೆಕಾರ್ಡಿಂಗ್ ಮಾಡಿರ್ತಾಳೆ. ಅದು ಪ್ಲೇ ಆಗೋದಕ್ಕೆ ಶುರು ಆಗುತ್ತೆ. ನಾನು ಅವನಿಗೆ ಪ್ರಪೋಸ್ ಮಾಡಬೇಕಂತಿದ್ದೆ, ಇದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹತಾಶೆಯಲ್ಲಿ ಅವಳಿಗೆ ಹೂವನ್ನಾರನ್ನೆಲ್ಲ ಪಿಚ್ಚಾಕಿ ಅವಳು ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಪುಟ್ಟ ಶರತ್ನ ಮಗಳು ಓಡೋಗ್ಬೇಕಾದ್ರೆ ದುರ್ಗಾ ಓಡಬೇಡ ನಿಂತ್ಕೊ ಪುಟ್ಟ ಮೇಡಮ್ ನಿಂತ್ಕೊಳ್ಳಿ ಅಂದರು. ಕೇಳ್ದಲ್ಲೇ ಓಡೋಗ್ತಾ ಇರ್ತಾಳೆ. ಅವರಿಬ್ಬರು ರೋಡಲ್ಲಿ ಓಡೋಗ್ತಿದ್ರೆ ಇಲ್ಲಿ ಮನೆಯವರೆಲ್ಲ ಬಂದು ಒಂದು ಕಡೆ ನಿಂತ್ಕೊಂಡಾಗ ಮನೆಯವನು ಹೇಳ್ತಾನೆ, ಎಲ್ಲರೂ ಒಟ್ಟಿಗೆ ಹುಡ್ಕೋದ್ರೆ ಸಿಗೋದಿಲ್ಲ, ನೀವು ಎಲ್ಲರೂ ಬೇರೆ ಬೇರೆ ಹುಡ್ಕೋದ್ರೆ ಅವಳು ಎಲ್ಲೇ ಹೋಗಲ್ಲ, ಇಷ್ಟು ದೂರ ಹೋಗೋದಕ್ಕೆ ಚಾನ್ಸ್ ಎಲ್ಲ ಸಿಗ್ತಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅವರಪ್ಪ ಅವ್ನಿಗೆ ಬಂಧನ ಮಾಡಿರೋದನ್ನು ಬಿಡಿಸಿದ ತಕ್ಷಣ ಅವ್ನಿಗೆ ನಗ್ತಾ ಹೇಳ್ತಾನೆ, ಅಲ್ಲಿ ಎಂಗೇಜ್ಮೆಂಟ್ ಆಯಿತು, ಸೊ ಅದಕ್ಕೆ ಇಲ್ಲಿ ದಿಗ್ಬಂಧನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ದಿಗ್ಬಂಧನ ಬಿಡಿಸ್ತಾನೆ. ಆಗ ಅವಳು ಹೇಳ್ತಾಳೆ, ಅಪ್ಪ ನೀವು ತಪ್ಪು ಮಾಡಿಬಿಟ್ರಿ, ನೀವು ಹಿಂಗೆ ಮಾಡಬಾರ್ದಾಗಿತ್ತು, ನನ್ನ ಕಟ್ಟಾಕಬಾರ್ದಾಗಿತ್ತು, ನೀವು ಕಟ್ಟಾಕದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳನ್ನು ಉಳಿಸ್ಕೊತಾ ಇದ್ದೆ, ನನ್ನ ಮಗಳಿಂದ ಅಮ್ಮ ಹೆಂಗೆ ಉಳಿಸ್ತಿರಲಿಲ್ಲ, ಅವಳು ಹೆಂಗೆ ನಾನು ಸಾಯಿಸಿದ್ರೆ ನಾನು ಶರತ್ ಮತ್ತು ನನ್ನ ಮಗಳು ಆರಾಮಾಗಿರ್ತಾಯಿದ್ರು, ನೀವು ಯಾಕೆ ಇಂಥ ಕೆಲಸ ಮಾಡೋದಕ್ಕೆ ಬಿಡಲಿಲ್ಲ, ನೀವು ತಪ್ಪು ಮಾಡಿಬಿಟ್ರಿ ಅಂತ ಹೇಳಿದಾಗ, ಇಲ್ಲ ಇವತ್ತು ನೀನು ತಪ್ಪಿದ್ಯೇಟ್ರಿ, ಮುಂದಕ್ಕೆ ಆಗಬೇಕಾಗಿರೋದು ಆಗೋದಿಲ್ಲ, ಇವತ್ತು ಆಗಬೇಕಾಗಿರೋದು ಆಗಬೇಕು ಅಂತಂದರೆ ಇವತ್ತು ಆಗಲೇಬೇಕಿರೋದು ಕಾರ್ಯ ಆಗಿದೆ ಅಂತ ಹೇಳ್ತಾನೆ. ಆಗ ಅಲ್ಲಿಂದ ಇಲ್ಲ ನಾನು ಫಸ್ಟ್ ಅಲ್ಲಿ ಹೋಗಬೇಕು ಅಂತೇಳಿ ಅಲ್ಲಿಗೆ ಹೊರಡೋಕ್ಕೆ ಶುರು ಆಗ್ತಾಳೆ. ಹಾಗೆ ಹೇಳೋಕ್ಕಂತ ತಪ್ಪಾಯ್ತಕ್ಕಂತ ನಾನು ಕ್ಷಮಿಸ್ಬಿಡು, ನಿಮ್ಮಪ್ಪ ಅಸಹಾಯಕ, ಏನು ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ಪೇಚಾಡ್ತಿರ್ತಾನೆ. ಇಲ್ಲಿ ಶರತ್ ಅವ್ರ ಮಗಳನ್ನ ಹುಡ್ಕೊಂಬಂದಾಗ ಎಲ್ಲೂ ಸಿಗೋದಿಲ್ಲ. ಮನೆಯವ್ರು ಎಲ್ಲರೂ ಒಂದೊಂದು ಕಡೆ ಹುಡುಕಿದ್ರು, ಅವ್ರು ಎಲ್ಲಿದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಅದೇ ಸಮಯಕ್ಕೆ ಅವ್ನ ಮನೆಯವ್ರು ಬಂದಾಗ ಅವ್ರ ಚಿಕ್ಕಮ್ಮ ಬಂದು ಅವ್ನ ಮಗಳನ್ನ ಕೇಳ್ತಾರೆ, ಎಲ್ಲೇ ಹೋದ್ಲು ದುರ್ಗಾ ಅಂತಂದಾಗ, ದುರ್ಗಾ ಈತನ ಜೊತೆ ಇದ್ದರೆ ಆರಾಮಾಗಿರ್ತಾಳೆ, ಫಸ್ಟ್ ಓಡೋದಾಗ ಅವಳಿಂದೆ ಹೋಗಿದೆ ದುರ್ಗಾ, ನೀವೇನು ತಲೆ ಕೆಡಿಸ್ಕೊಬೇಡಿ, ದುರ್ಗಾ ಇದ್ದಾಳೆ ಅಂತಂದ್ರೆ ಅವಳನ್ನ ಆರಾಮಾಗಿ ನೋಡ್ಕೋತಾಳೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಇಲ್ಲಿ ಅಮ್ಮ ಬಂದು ಎಂಗೇಜ್ಮೆಂಟ್ ಹಾಲ್ ನೋಡಿದಾಗ ಯಾರೂ ಇರೋದಿಲ್ಲ. ಇರೋದನ್ನು ನೋಡಿದಾಗ ಅಲ್ಲಿರೋ ಜನರು ಮಾತಾಡ್ಕೊತಿರ್ತಾರೆ, ಇವ್ಳಿಗೇನು ಮಗು ಓಡೋಯ್ತು ಅಂತಂದರೆ ಮೇ ಬಿ ಮಾಯಾ ಅವರಮ್ಮ ಬರೋದು ಅವ್ಳಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಮಗು ಓಡೋಯ್ತು ಅಂತ ಹೇಳ್ಕೊಂಡು ಮಾತಾಡ್ತಿರ್ತಾರೆ. ಹಾಗಾದರೆ ಎಂಗೇಜ್ಮೆಂಟ್ ಆಗೋಗಿದೆ, ನಾವು ಅವ್ರು ಹುಡುಕ್ಬೇಕು ಅಂತ ಹೇಳಿ ಅವಳನ್ನು ಅವರಿಂದ ಹುಡುಕೋದಕ್ಕೆ ಅಂತ ಬರ್ತಾಳೆ. ಇಲ್ಲಿ ಓಡೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ದುರ್ಗಾ ನಿಂತ್ಕೊಳ್ಳಿ, ಪುಟ್ಟ ಮೇಡಮ್ ನಿಂತ್ಕೊಳ್ಳಿ ಅಂತಂದ್ರು. ನಿಲ್ಲೋದೇ ಇಲ್ಲ. ಶರತ್ ಕೂಡ ಕರೀತಾನೆ, ಓಡಬೇಡ, ರೋಡ್ ಇದು ಪಬ್ಲಿಕ್ ರೋಡ್, ಏನೋ ಗಾಡಿ ಬಂದರೆ ಏನು ಅಂತ ಹೇಳಿದ್ರು ಅವಳು ಕೇಳದಲ್ಲೇ ಓಡೋಗ್ತಾ ಇರ್ತಾಳೆ. ಅಲ್ಲಿ ಓಡೋಗಿ ಸರ್ಕಲ್ ಹತ್ರ ಸಡನ್ನಾಗಿ ನಿಂತ್ಕೋತಾಳೆ. ನಿಂತ್ಕೊಂಡಾಗ ದುರ್ಗಾ ಹಿಂದಿಂದ ಬಂದು ಅವಳು ಪುಟ್ಟನ ಸೈಡಾಗಿ ತಳ್ಳಿ ಅವಳು ಕಾರ್ಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಕಾರ್ ಬಂದು ದುರ್ಗಂಗೆ ಜೋರಾಗಿ ಹೊಡೆದಿದ್ರೆ ಸಕ್ಕೆ ದುರ್ಗಂಗೆ ಬಾಯಲ್ಲೆಲ್ಲ ರಕ್ತ ಬಂದು ಅವಳಿಗೆ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಆಕ್ಸಿಡೆಂಟ್ ಆಗಿದ್ದು ಹೊಡೆತಕ್ಕೆ ಅವಳು ಕಾರ್ ಮೇಲಿಂದ ಹಾರಿ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದಿಲ್ಲದಲೇ ಇಲ್ಲಾಂದ್ರೆ ಒಂದು 100 ಮೀಟ್ರಷ್ಟು ಅವಳು ಬಿದ್ದಿದ ತಕ್ಷಣ ಉಜ್ಕೊಂಡು ಹೋಗಿ ಬೀಳ್ತಾಳೆ. ಇದನ್ನು ಮನೆಯವರೆಲ್ಲರೂ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದನ್ನು ನೋಡ್ತಾರೆ. ಹಾಗೆ ದುರ್ಗಾ ಕೂಡ ನೋಡ್ತಾರೆ, ಅಯ್ಯೋ ದುರ್ಗಾ, ನೀನನ್ನು ನಾನು ಬೇಗ ಬಂದಿದ್ರೆ ಕಾಪಾಡ್ಬೋದಿತ್ತು, ನಾನು ಲೇಟಾಗಿ ಬಂದೆ, ನನ್ನಿಂದನೇ ಹಿಂಗೆ ಆಗಿದ್ದು ಅಂತ ಹೇಳ್ಕೊಂಡು ಅವಳು ಅಲ್ಲಿಂದ ಬರ್ತಾಳೆ. ಅದು ಬಿದ್ದಿದ ತಕ್ಷಣ ಶರತ್ ಮತ್ತು ಅದನ್ನು ನೋಡಿ ಶರತ್ ಇಬ್ಬರು ದುರ್ಗನ ಕಾಪಾಡೋಕ್ಕಿದೆ ಅಂತ ಅಲ್ಲಿಂದ ಓಡ್ತಾರೆ. ಆದರೆ ಇಲ್ಲಿ ಅಳ್ಕೊಂಡು, ಅಯ್ಯೋ ನನ್ನಿಂದನೇ ಇವ್ರಿಗೆ ಹಂಗೆ ಆಗಿದೆ ಅಂತ ಹೇಳ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಬಿದ್ದಿದ ತಕ್ಷಣ ಅವಳು ಅಲ್ಲಿ ಹಂಗೆ ನಿಂತ್ಕೊಳ್ಳೋದಿಲ್ಲ, ಬಿದ್ದು ಅಲ್ಲಿಂದ ಹಂಗೆ ರೋಡಲ್ಲಿ ತರ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಇದನ್ನು ನೋಡಿ ಅಯ್ಯೋ ಅಳ್ತ್ಕೊಂಡು ಅವ್ರನ್ನ ನೋಡೋಕ್ಕೆ ಅಂತ ಓಡಿ ಬರ್ತಾ ಇರ್ತಾಳೆ. ಇಲ್ಲಿ ಮನೆಯವರೆಲ್ಲರೂ ದುರ್ಗಂಗೆ ಆಕ್ಸಿಡೆಂಟ್ ಆಗಿದ್ದು ನೋಡಿ ಓಡಿ ಬರ್ತಾರೆ. ಅದೇ ದುರ್ಗಾ ಅಷ್ಟರಲ್ಲಿ ಅವಳನ್ನ ನೋಡಿ ಹಂಗೆ ಕಣ್ಮುಚ್ಚಿ ತಲೆ ಬಗ್ಗಿಸ್ಬಿಡ್ತಾಳೆ. ಮುಂದೇನಾಗುತ್ತೆ ಕಾದು ನೋಡೋಣ.